Hello everyone, welcome to Navras Maths Tutorials. Exercise number 6.1, first question. ನೋಡಿ, which of the following numbers are not perfect cubes ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 216 ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಇಂಟ್ರೊಡಕ್ಷನ್ ಅಲ್ಲಿ ಎಲ್ಲ ಓದಿದೀವಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಫಾರ್ ಎಕ್ಸಾಂಪಲ್ 8 ಅಂತ ಇಟ್ಕೊಳ್ಳಿ. 8 ಅಂತಂದ್ರೆ 8 ಕ್ಯೂಬ್ ರೂಟ್ ಪರ್ಫೆಕ್ಟ್ ಕ್ಯೂಬಾ ಅಂತ ಕೇಳಿದ್ರೆ ಅವರು ಒಂದ್ ವೇಳೆ ನಾವು ಯಾವ ರೀತಿ ಮಾಡ್ಬೋದು, ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕನೇ ನೋಡ್ಬೋದು. ಈಗ ನೋಡಿ, ಇದು ಈವನ್ ನಂಬರ್ ಇರೋದ್ ಕಾರಣ 2 4s 8, 2 2s 2 1s. ಇಲ್ಲಿ ಎಷ್ಟು 2 ಬಂತು, 2 ಇಂಟು 2 ಇಂಟು 2 3 ಟೈಮ್ಸ್ ಬಂತು. ಈ ತರ ಟ್ರಿಪ್ಲೆಟ್ಸ್ ಬರಬೇಕು. ಈ ತರ ಟ್ರಿಪ್ಲೆಟ್ಸ್ ಬಂದ್ರೆ ಇದು ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ಬೋದು. 8 ಇಸ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ಬೋದು. ಟ್ರಿಪ್ಲೆಟ್ಸ್ ಬರ್ದಂಗೆ 2 ಬಂತು, 2 ಟೈಮ್ಸ್ ಬಂತು, ಇಲ್ಲ 4 ಟೈಮ್ಸ್ ಬಂತು ಅಂದ್ರೆ ಅದು ಪರ್ಫೆಕ್ಟ್ ಕ್ಯೂಬ್ ಅಲ್ಲ ಅಂತ ಹೇಳ್ಬೋದು. ಇದು ಒಂದೇ ನಂಬರ್ ಬರಲಿ, ಇಲ್ಲ ಇನ್ನೊಂದು ಎಕ್ಸ್ಟ್ರಾ ನಂಬರ್ ಬಂದಿರಲಿ, 2 ಬಂದಿದೆ, ಈಗ ಇನ್ನೊಂದು ಎಕ್ಸ್ಟ್ರಾ 3 ಬಂದಿರ್ಬೋದು, 5 ಬಂದಿರ್ಬೋದು, 7 ಬಂದಿದೆ, ಏನೇ ಎಷ್ಟೇ ನಂಬರ್ಸ್ ಇರಲಿ, ಆದರೆ ಟ್ರಿಪ್ಲೆಟ್ಸ್ ಫಾರ್ಮ್ ಆಗಬೇಕು. ಗ್ರೂಪ್ ಮಾಡಿದ್ರೆ ನಮಗೆ ಟ್ರಿಪ್ಲೆಟ್ಸ್ ಆಗಬೇಕು. ಟ್ರಿಪ್ಲೆಟ್ಸ್ ಆದರೆ ಮಾತ್ರನೇ ಕರೆಕ್ಟ್ ಟ್ರಿಪ್ಲೆಟ್ಸ್ ಆದರೆ ನಾವು ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ಬೋದು. ಓಕೆ, ಈಗ ನೋಡೋಣ ಫಸ್ಟ್ ಕ್ವಶನ್. 216 ಇದೆಯಲ್ಲ, ಸೊ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕನೇ ಮಾಡಬೇಕು. ನೋಡಿ, ಇದು ಈವನ್ ನಂಬರ್ ಇರೋದ್ ಕಾರಣ 2 ಇಂದಾನೆ ಮಾಡೋಣ. 2 1s 0, 2 8s, ಅಗೇನ್ 2 5s 2 4s, ಅಗೇನ್ 2 2s 2 7s, 3 ಈಗ 27 ಇದೆ, ಸೊ 3 ಇಂದ ಮಾಡಬೇಕು. 3 9s, 3 3s, 3 1s. ನೋಡಿ, ಇಲ್ಲಿ ಎಷ್ಟಾಗಿದೆ ಫ್ಯಾಕ್ಟರ್ಸ್ ಏನಂತ ಬರಿಬೋದು ನಾವು, 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3. ಓಕೆ, ಇಲ್ಲಿ ನೋಡಿ 2 ಟ್ರಿಪ್ಲೆಟ್ಸ್ ಆಗಿದೆ, 3 ಟ್ರಿಪ್ಲೆಟ್ಸ್ ಆಗಿದೆ ಅಲ್ವಾ. ಏನು ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ. 2 ನಂಬರ್ ಕೂಡ 3 ಟೈಮ್ಸ್ ಬಂದಿದೆ, 3 ನಂಬರ್ ಕೂಡ 3 ಟೈಮ್ಸ್ ಬಂದಿದೆ. ಸೊ ಏನು ಹೇಳ್ಬೋದು, ದಿಸ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ಬೋದು. ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಸಾರಿ, ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ಬೋದು. ಸ್ಕ್ವೇರ್ ಅಂತ ಅದೇ ಬರುತ್ತೆ. ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ರೂಟ್ಸ್ ಲೆಸನ್ ಮಾಡಿದೀವಲ್ಲ ಅದಕ್ಕೆ. ಈಗ ನೋಡಿ 128, ಇದನ್ನು ಅದೇ ರೀತಿ ಮಾಡೋಣ. ನೋಡಿ 128 ಮಾಡಿದ್ರೆ ಇದನ್ನು ಅಷ್ಟೇ ಈವನ್ ನಂಬರ್ ಇದೆ ಲಾಸ್ಟ್ಗೆ, ಸೊ 2 ಇಂದ ಮಾಡೋಣ. 2 6 2 4s, 2 3s 3 2 2s, ಅಗೇನ್ 2 1s 2 6s, ಅಗೇನ್ 2 8s, ಅಗೇನ್ 2 4s, ಅಗೇನ್ 2 2s, 2 1s. ಇಲ್ಲಿ ನೋಡಿ ಎಷ್ಟು ಸಾರಿ ಬಂದಿದೆ, ಅಷ್ಟು ಸಾರಿ ಬರೆಯೋಣ. ಓಕೆ, ಇಲ್ಲಿ ಬರೆಯೋಣ. 1 2 3 7 ಟೈಮ್ಸ್ ಬಂದಿದೆ. ಓಕೆ, ನೋಡಿ 7 ಟೈಮ್ಸ್ ಬಂದಿದೆ ಅಲ್ವಾ. ಇಲ್ಲಿ ಗ್ರೂಪ್ ಮಾಡಿದ್ರೆ ನಾವು ಟ್ರಿಪ್ಲೆಟ್ಸ್ ಎಷ್ಟಾಗ್ತವೆ, ಒಂದು ಟ್ರಿಪ್ಲೆಟ್ ಆಯ್ತು, ಇಲ್ಲಿ ಒಂದು ಟ್ರಿಪ್ಲೆಟ್ ಆಯ್ತು, ಇಲ್ಲೊಂದು 2 ಎಕ್ಸ್ಟ್ರಾ ಉಳಿತು. ಸೊ ನಾವೇನ್ ಹೇಳ್ಬೋದು, ದಿಸ್ ಇಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ಬೋದು. ಏನ್ ಹೇಳ್ಬೋದು, ನಾಟ್ ಎ ಪರ್ಫೆಕ್ಟ್ ಕ್ಯೂಬ್. ಇದು ಈಗ ಡಿವೈಡ್ ಮಾಡ್ಬೋದು ನಾವು. ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಲ್ವಾ, ಒಂದು ನಂಬರ್ ತೆಗಿಬೇಕಂದ್ರೆ ಡಿವೈಡ್ ಮಾಡಿದ್ರೆ ಅವಾಗ ನಮಗೆ ಇಂಟು ಹೋಗುತ್ತೆ, ಅವಾಗ ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡೋಣ. ಅವರಿಷ್ಟೇ ಕೇಳಿದ್ದಾರೆ, ನಾವು ಇಷ್ಟೇ ಹೇಳೋಣ. ನೋಡಿ, ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ, 1000 ಅಂತ ಕೊಟ್ಟಿದ್ದಾರೆ. ಸೊ 1000ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ ಫೈಂಡ್ ಔಟ್ ಮಾಡೋಣ. ಕ್ಯೂಬ್ ರೂಟ್ ನೋಡಿ 0 ಇರೋದ್ ಕಾರಣ ನಾವು 2 ಇಂದ ಕೂಡ ಮಾಡ್ಬೋದು, 5 ಇಂದ ಕೂಡ ಮಾಡ್ಬೋದು. ಓಕೆ, 2 5s 0 0, 2 2s 2 5s 0, ಅಗೇನ್ 2 1s 2 2s 2 5s. ಈಗ 5 ಇದೆ, ಸೊ 5 ಇಂದ ಮಾಡೋಣ. 5 2s 5 5s, ಅಗೇನ್ 5 5s 5 1s. ಈಗ ನೋಡಿ ಏನು ಬಂತು ಫ್ಯಾಕ್ಟರ್ಸ್, 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಇಂಟು 5. ನೋಡಿ ಟ್ರಿಪ್ಲೆಟ್ಸ್ ಆಯ್ತಲ್ವಾ, ಇಲ್ಲಿ 2 ಟ್ರಿಪ್ಲೆಟ್ಸ್ ಬಂತು, 5 ಟ್ರಿಪ್ಲೆಟ್ಸ್ ಬಂತು. ಸೊ ಏನು ಹೇಳ್ಬೋದು ನಾವು, ಇದಕ್ಕೆ ಪರ್ಫೆಕ್ಟ್ ಕ್ಯೂಬ್. 1000 ಇಸ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ಬೋದು. ಓಕೆ, ಈಗ 100 ಮಾಡೋಣ. 100 ನೋಡಿ ಈ ರೀತಿ ತಗೊಂಡಾಗ ನಾವು 2 ಇಂದಾನೆ ಮಾಡೋಣ. 2 5s 0, 2 2s 2 5s, ಅಗೇನ್ ಈಗ 5 ಇಂದ ಮಾಡಬೇಕಾಗತ್ತೆ. 5 5s. ನೋಡಿ ಇಲ್ಲೇನು ಬಂತು ಫ್ಯಾಕ್ಟರ್ಸ್, 2 ಇಂಟು 2 ಇಂಟು 5 ಇಂಟು 5.
ಇಲ್ಲಿ ಟ್ರಿಪ್ಲೆಟ್ಸ್ ಬಂತ ಇಲ್ಲ, ಇಲ್ಲಿ 2 times 2 ಬಂದಿದೆ, 2 times 5 ಬಂದಿದೆ. ಸೊ ಏನ್ ಹೇಳಬೇಕು, ಇದು ಪರ್ಫೆಕ್ಟ್ ಕ್ಯೂಬ್ ಆಗಲ್ಲ. ಸೊ ದಿಸ್ ಈಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. 5th ಒನ್ ಏನ್ ಕೊಟ್ಟಿದ್ದಾರೆ, 4 6 6 5 6 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಅದೇ ರೀತಿ ಮಾಡೋಣ. 4 6 6 5 6. ಈಗ ಲಾಸ್ಟಿಗೆ ಯೂನಿಟ್ ಪ್ಲೇಸ್ ಅಲ್ಲಿ ಇವನ್ ನಂಬರ್ ಇರೋದ್ ಕಾರಣ 2 ಇಂದ ಮಾಡೋಣ. 2 2s 2 3s 2 3s 2 2s ಅಗೇನ್ 2 8s. ಓಕೆ, ಅಗೇನ್ 2 1s 2 1s 2 1 ಉಳಿತು, 2 6 ಅಗೇನ್ 6 ಅಗೇನ್ 2 4s 2 ಅಗೇನ್ 2 ಇಂದ ಮಾಡೋಣ. 2 5s 2 8s ಅಗೇನ್ 2 3s 2 2s. ಮತ್ತೆ 2 ಇಂದ ಮಾಡೋಣ. 2 2s 2 9s 2 1s 2 6s. ಮತ್ತೆ 2 ಇಂದ ಮಾಡೋಣ. 2 1s 2 4s 1 ಉಳಿತು, 2 5s 2 8s. ಮತ್ತೆ ಇವನ್ ನಂಬರ್ ಇದೆ, ಸೊ 2 ಇಂದ ಮಾಡೋಣ. 2 7s 2 2s 2 9s. ಈಗ ಆಡ್ ನಂಬರ್ ಬಂತು. ಸೊ ಯಾವ ನಂಬರ್ ಇಂದ ಮಾಡೋಣ, 7 + 2 9, 9 + 9 18. ಸೊ 3 ಇಂದ ಹೋಗುತ್ತೆ. 3 2s 6, 3 4s 12, 3 3s 9, 3 8s 24, 3 1s 3. Again 3 2s 3 7s. Again 3 9s. Again 3 3s. 3 1s. ನೋಡಿ ಏನು ಬರ್ತಿದೆ ಫ್ಯಾಕ್ಟರ್ಸ್. 2 ಎಷ್ಟು ಸರಿ ಬಂದಿದೆ, 6 times ಬಂದಿದೆ ಅಲ್ವಾ. 3 ಎಷ್ಟು ಸರಿ ಬಂದಿದೆ, 3 6 times ಬಂದಿದೆ ಅಲ್ವಾ. ಬರೆಯೋಣ. 8 3 × 3 × 3 × 6 times ಬರ್ದಿದ್ದೀವಲ್ವಾ. 2 6 times ಬರ್ದಿದ್ದೀವಿ, 3 6 times ಬಂದಿದೆ. ಈಗ ಟ್ರಿಪ್ಲೆಟ್ಸ್ ಆಗಿದೆ ನೋಡೋಣ. ನೋಡಿ ಗ್ರೂಪ್ ಮಾಡಿ ಈ ತರ. ಓಕೆ, ಇಲ್ಲಿ ನೋಡಿ. ನೋಡಿ ಎಲ್ಲವೂ ಟ್ರಿಪ್ಲೆಟ್ಸ್ ಆಯಿತು. 2 times ಟ್ರಿಪ್ಲೆಟ್ಸ್ ಆಯಿತು. ಅದೇ ರೀತಿ 3 2 times ಟ್ರಿಪ್ಲೆಟ್ಸ್ ಆಯಿತು. ಸೊ ಏನು ಹೇಳ್ಬೋದು ನಾವು, ದಿಸ್ ಈಸ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ಬೋದು. ಯಾವ ನಂಬರ್, ಈ ನಂಬರ್ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ಬೋದು. ಓಕೆ, ಈ ತರ ಫೈಂಡ್ ಔಟ್ ಮಾಡಬೇಕು ಪರ್ಫೆಕ್ಟ್ ಕ್ಯೂಬಾ ಇಲ್ಲ ಅಂತ. ಓಕೆ, ಈಗ ನೆಕ್ಸ್ಟ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಬೈ ವಿಚ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಮಸ್ಟ್ ಬಿ ಮಲ್ಟಿಪ್ಲೈಡ್ ಟು ಒಬ್ಟೈನ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಮುಂಚೆ ಓದಿದ್ದೀವಲ್ವಾ, ಇದು ಪರ್ಫೆಕ್ಟ್ ಕ್ಯೂಬ್ ಅಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಪರ್ಫೆಕ್ಟ್ ಕ್ಯೂಬ್ ಆಗಲಿಕ್ಕೆ ಯಾವ ಸ್ಮಾಲೆಸ್ಟ್ ನಂಬರ್ ಬೇಕು ಟು ಬಿ ಮಲ್ಟಿಪ್ಲೈಡ್ ಅಂತ ಕೇಳಿದ್ದಾರೆ. ಸೊ ಏನು ಮಾಡಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನಿಂದ ಮಾಡೋಣ. 243 ಇಲ್ಲಿ ಈವನ್ ಆಡ್ ನಂಬರ್ ಇರೋದ್ರಿಂದ ಸೊ ನೋಡಿ 2 ಇಂದ ಬರಲ್ಲ. 3 + 4 7, 7 + 2 9, 3 ಟೇಬಲ್ಸ್ ಅಲ್ಲಿ ಬರುತ್ತೆ. ಸೊ 3 8s 3 1s, 3 2s 3 7s, ಅಗೇನ್ 3 9s, 3 3s, 3 1s. ಎಷ್ಟು ಸರಿ ಬಂತು ನೋಡಿ. ಫ್ಯಾಕ್ಟರ್ಸ್ ಏನು ಬಂದಿದ್ದಾವೆ ಬರ್ಕೊಳ್ಳೋಣ. 5 times ಬಂದಿದೆ ಅಲ್ವಾ 3. ಸೊ 5 times ಬರ್ಕೊಳ್ಳಿ. ಇಲ್ಲಿ ನೋಡಿ ಗ್ರೂಪ್ ಮಾಡಿದ್ರೆ ನಮಗೆ ಟ್ರಿಪ್ಲೆಟ್ಸ್ ಎಷ್ಟು ಸರಿ ಬಂದಿದೆ, 1 ಸರಿ ಬಂದಿದೆ. ಇಲ್ಲಿ ಇನ್ನೊಂದು ಟ್ರಿಪ್ಲೆಟ್ ಆಗಕ್ಕೆ ಏನು ಕಡಿಮೆ ಇದೆ, ಇನ್ನೊಂದು 3 ಕಡಿಮೆ ಇದೆ ಅಲ್ವಾ. ಇನ್ನೊಂದು 3 ಇದ್ದಿದ್ರೆ ಇದು ಪರ್ಫೆಕ್ಟ್ ಕ್ಯೂಬ್ ಆಗ್ತಾ ಇತ್ತು. ಆದರೆ ಇಲ್ಲಿ 1 3 ಕಡಿಮೆ ಇದೆ. ಸೊ ಸ್ಮಾಲೆಸ್ಟ್ ನಂಬರ್ ಏನು ಬೇಕು ನಮಗೆ, 3 ಬೇಕು. ಓಕೆ, 3 ಈಸ್ ಅ ಸ್ಮಾಲೆಸ್ಟ್ ನಂಬರ್. ಅಂದರೆ ಅವ್ರೇನು ಮಾಡಬೇಕು, 243 × 3 ಮಾಡಿದಾಗ ನಮಗೆ ಪರ್ಫೆಕ್ಟ್ ಕ್ಯೂಬ್ ಬರುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿ ಅಂತ ಕೇಳಿಲ್ಲ, ಓನ್ಲಿ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ದಾರೆ. ಸೊ 3 ಅಂತ ಹೇಳಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡೋಣ. ಈಗ 256 ಇದೆ. ಇಲ್ಲಿ ಈವನ್ ನಂಬರ್ ಇರೋದ್ ಕಾರಣ 2 ಇಂದ ಮಾಡೋಣ. 2 1s 2 2s 2 8s, ಅಗೇನ್ 2 6s 2 4s, 2 3s 2 2s, 2 1s 2 6s, 2 8s, 2 4s, 2 2s 2 1s. ನೋಡಿ ಎಷ್ಟು ಸಾರಿ ಬಂತು, 2 8 times ಬಂದಿದೆ.
6 times, 7 times, 8 times. ಓಕೆ, ಈಗ ಗ್ರೂಪ್ ಮಾಡಿದಾಗ ಟ್ರಿಪ್ಲೆಟ್ಸ್ ಆಗಬೇಕಲ್ವಾ ನಮಗೆ ಪರ್ಫೆಕ್ಟ್ ಕ್ಯೂಬ್ ಆಗಬೇಕಂದ್ರೆ ನೋಡಿ, ಇಲ್ಲೊಂದು ಟ್ರಿಪ್ಲೆಟ್ ಆಯಿತು, ಇಲ್ಲೊಂದು ಟ್ರಿಪ್ಲೆಟ್ ಆಯಿತು, ಇಲ್ಲೊಂದು ಟ್ರಿಪ್ಲೆಟ್ ಆಗೋಕ್ಕೆ ಒಂದು ನಂಬರ್ ಕಡಿಮೆ ಇದೆ. ಯಾವ ನಂಬರ್? 2ನೇ ಕಡಿಮೆ ಇದೆ. ಸೊ ಸ್ಮಾಲೆಸ್ಟ್ ನಂಬರ್ ಈಸ್ ಏನಂತ ಹೇಳ್ಬೋದು? 2 ಅಂತ ಹೇಳ್ಬೋದು. ಓಕೆ, ಸ್ಮಾಲೆಸ್ಟ್ ನಂಬರ್ ಈಸ್ 2 ಟು ಬಿ ಮಲ್ಟಿಪ್ಲೈಡ್ ವಿತ್ ದಿಸ್ ನಂಬರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ? 72 ಕೊಟ್ಟಿದ್ದಾರೆ. ಸೊ 72ನು ಇದೇ ರೀತಿ ಮಾಡೋಣ. ಈವನ್ ನಂಬರ್ ಇರೋದ್ ಕಾರಣ 2 ತಗೊಳ್ಳೋಣ. 2 3s 2 6, 2 1s 2 8s, ಅಗೇನ್ 2 9s, ಅಗೇನ್ 3 9 ಇರೋದ್ ಕಾರಣ 3 ಇಂದ ಹೋಗುತ್ತೆ. 3 3s 3 1s. ಓಕೆ, ಈಗ ಫ್ಯಾಕ್ಟರ್ಸ್ ಏನು ಬಂತು? 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಬಂತು. ನೋಡ್ರಿ, ಟ್ರಿಪ್ಲೆಟ್ಸ್ ಏನಾಯಿತು? 2 ಇಂದ ಒಂದು ಟ್ರಿಪ್ಲೆಟ್ ಆಯಿತು, 3 ಇಂದ ಟ್ರಿಪ್ಲೆಟ್ ಆಗೋಕ್ಕೆ 1 3 ಕಡಿಮೆ ಇದೆ ಅಲ್ವಾ? ಸೊ ಸ್ಮಾಲೆಸ್ಟ್ ನಂಬರ್ ಏನು ಬಂತು ಇಲ್ಲಿ? 3. ಸ್ಮಾಲೆಸ್ಟ್ ನಂಬರ್ ಈಸ್ 3 ಅಂತ ಹೇಳ್ಬೋದು. ಓಕೆ, ಸ್ಮಾಲೆಸ್ಟ್ ನಂಬರ್ ಈಸ್ 3 ಟು ಬಿ ಮಲ್ಟಿಪ್ಲೈಡ್ ವಿತ್ ದಿಸ್ ನಂಬರ್ ಟು ಒಬ್ಟೈನ್ ಎ ಪರ್ಫೆಕ್ಟ್ ಕ್ಯೂಬ್. ಅದೇ ರೀತಿ ಇದು ಮಾಡೋಣ. 675 ನೋಡಿ, 5 ಇರೋದ್ರಿಂದ 5 ಇಂದಾನೆ ಮಾಡ್ಬೋದು. 5 1s 17 ಆಯಿತು, 5 3s 15, 2 ಉಳಿತು, 5 5s. ಓಕೆ, ಅಗೇನ್ 5 ಇಂದ ಮಾಡಿ, 5 2s 5 7s. ಈಗ 27 ಬಂತು, 3 ಇಂದ ಹೋಗುತ್ತೆ, 3 9s 3 3s. ಈಗ ನೋಡಿ ಏನು ಬಂದಿದೆ ಫ್ಯಾಕ್ಟರ್ಸ್? 5 2 ಟೈಮ್ಸ್ ಬಂದಿದೆ, ಇಂಟು 3 ಇಂಟು 3 ಇಂಟು 3 3 ಟೈಮ್ಸ್ ಬಂದಿದೆ. ಅಂದರೆ ಇಲ್ಲಿ 3 ಟ್ರಿಪ್ಲೆಟ್ ಏನೋ ಆಯಿತು, ಆದರೆ 5 ಟ್ರಿಪ್ಲೆಟ್ ಆಗಲಿಲ್ಲ. ಸೊ ಸ್ಮಾಲೆಸ್ಟ್ ನಂಬರ್ ಇದು ಏನು ಬೇಕು? ಇನ್ನೊಂದು 5 ಬೇಕು ಅಲ್ವಾ ಟ್ರಿಪ್ಲೆಟ್ ಆಗೋಕ್ಕೆ. ಸೊ ಸ್ಮಾಲೆಸ್ಟ್ ನಂಬರ್ ಏನಂತ ಹೇಳ್ಬೋದು? 5 ಅಂತ ಹೇಳ್ಬೋದು. ಓಕೆ, ಟು ಬಿ ಮಲ್ಟಿಪ್ಲೈ ಟು ಗೆಟ್ ಎ ಪರ್ಫೆಕ್ಟ್ ಕ್ಯೂಬ್. ಈಗ ನೆಕ್ಸ್ಟ್ ಒನ್ ನೋಡಿ. 5th ಒನ್ ಏನು ಕೊಟ್ಟಿದ್ದಾರೆ? 100 ಕೊಟ್ಟಿದ್ದಾರೆ. ಸೊ 100 ಇದ್ರೆ ಏನು ಮಾಡೋಣ? 2 ಇಂದ ಮಾಡೋಣ. 2 5s 0, 2 2s 2 5s. ಈಗ 25 ಇದೆ, 5 ಇಂದ ಹೋಗುತ್ತೆ, 5 5s 5 1s. ಓಕೆ, ಈಗ ಇಲ್ಲೇನು ಬಂತು ಫ್ಯಾಕ್ಟರ್ಸ್? 2 ಇಂಟು 2 2 ಟೈಮ್ಸ್ ಬಂದಿದೆ, 5 2 ಟೈಮ್ಸ್ ಬಂದಿದೆ. ಅಂದರೆ ಇಲ್ಲಿ ಟ್ರಿಪ್ಲೆಟ್ ಯಾವ ನಂಬರು ಆಗಿಲ್ಲ, 2ನೂ ಆಗಿಲ್ಲ, 5ನೂ ಆಗಿಲ್ಲ. ಸೊ ಸ್ಮಾಲೆಸ್ಟ್ ನಂಬರ್ ಯಾವ್ದು ಬೇಕು ಅಂತಂದ್ರೆ ಏನು ಹೇಳ್ಬೋದು? ಒಂದು 2 ಬೇಕು, 2 ಟ್ರಿಪ್ಲೆಟ್ ಆಗೋಕ್ಕೆ ಒಂದು 2 ಬೇಕು, 5 ಟ್ರಿಪ್ಲೆಟ್ ಆಗೋಕ್ಕೆ ಒಂದು 5 ಬೇಕು. ಅಂದರೆ 2 ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 10 ಬೇಕು. ಸೊ ಏನು ಹೇಳ್ಬೋದು? ಸ್ಮಾಲೆಸ್ಟ್ ನಂಬರ್ ಈಸ್ 10 ಅಂತ ಹೇಳ್ಬೋದು. ಓಕೆ, 10 ಇಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಪರ್ಫೆಕ್ಟ್ ಕ್ಯೂಬ್ ಬರುತ್ತೆ. ಈಗ ನೆಕ್ಸ್ಟ್ ಪಾರ್ಟ್